ಪರ್ಸನ್ ಆಗಿದ್ದಾಗ ಕಾಂಗ್ರೆಸ್ ಪಕ್ಷದ ನಾವೇನು ಮಾಡಿದ್ದೀವಿ, ಈ ಮನ್ರೇಗಾ ಕಾರ್ಯಕ್ರಮ ತಂದಿದ್ದೀವಿ. ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ರೂರಲ್ ಜನಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇದನ್ನು ತಂದಿದ್ದೀವಿ. ಅದು ಅದು ಆ್ಯಕ್ಟು 2005 ಆಗಿದೆ. ಅದು ಉದ್ದೇಶ ಏನಂದ್ರೆ ಗ್ರಾಮಾಂತರ ಜನ ಯಾರು ಉದ್ಯೋಗಕ್ಕೆ ಬಂದರು, ಯಾರಿಗೂ ಉದ್ಯೋಗ ಇಲ್ಲ ಅಂತ ಹೇಳಬಾರ್ದು. ನಮ್ಮ ಜನ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದಾರೆ, ಉದ್ಯೋಗ ಇರಬೇಕು. ಬಟ್ ಬರೀ ಉದ್ಯೋಗ ಕೊಡೋದಲ್ಲ, ಅದನ್ನು ನ್ಯಾಷನಲ್ ಅಸೆಟ್ ಸಮೇತ ಕ್ರಿಯೇಟ್ ಮಾಡಬೇಕು, ಜಾಸ್ತಿ ಮಾಡಬೇಕು ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ಇದು ಮಾಡಿಬಿಟ್ಟು 73-74 ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ತಂದ್ಬಿಟ್ಟು ಆ ಪಂಚಾಯತ್ಗಳಿಗೆ ಸಂಪೂರ್ಣವಾದ ಒಂದು ಇಂಡಿಪೆಂಡೆಂಟ್ ಆಗಿ ಅವರಿಗೆ ಪವರ್ ಕೊಡುವಂಥ ಮತ್ತು ಇದನ್ನು ಮಾಡುವಂಥ ಕೆಲಸಗಳೆಲ್ಲ ಮಾಡಿದ್ದಾರೆ. ಇವತ್ತೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಮನ್ರೇಗಾ ಆ್ಯಕ್ಟಲ್ಲಿ ಪಂಚಾಯತ್ ಅವರೇ ಅವರು ಎಲ್ಲಿ ಯಾವ ಕೆಲಸ ಬೇಕಾದರೂ ಅವರು ಸೆಲೆಕ್ಟ್ ಮಾಡ್ಬೋದಾಗಿತ್ತು. ಗ್ರಾಮ ಸಭೆ ಮಾಡಿಬಿಟ್ಟು ಅವರು ಇದು ಮಾಡಿಕೊಂಡು ಅದನ್ನು ಮಾಡ್ತಾ ಇದ್ರು. ಪ್ಲಸ್ಸು 100 ದಿವಸ ಮಿನಿಮಮ್ ಕೆಲಸ ಕೊಡಬೇಕು ಅನ್ನೋದಾಗಿ ಅವರು ಇದು ಮಾಡಿಬಿಟ್ಟು ಮಿನಿಮಮ್ ವೇಜಸ್ ಆ್ಯಕ್ಟ್ ಪ್ರಕಾರನೇ ಕೊಡಬೇಕು ಅಂತ ಮಾಡಿ. ಆಗೇನಾಗಿತ್ತು, ಯಾರು ಉದ್ಯೋಗ ಕೊಡ್ತಾರೋ ಅವ್ರಿಗೆ 100% ಸಮೇತ ಕೇಂದ್ರ ಸರ್ಕಾರದಿಂದ ಅದರ ದುಡ್ಡು ಕೊಡ್ತಾ ಇದ್ರು. ಏನಾದ್ರು ಸಾಮಗ್ರಿಗಳು ಬೇಕಾದರೆ ಮಾತ್ರ ಕೇಂದ್ರ ಸರ್ಕಾರದವರು 75-25 ರಾಜ್ಯ ಸರ್ಕಾರದವರು ಕೊಡುವಂಥ ಒಂದು ಕಾರ್ಯಕ್ರಮ ಹಾಕ್ಬೋದು. ಇದು ಬಹಳಷ್ಟು ಚೆನ್ನಾಗಿ ಆಗ್ತಾ ಇದೆ. ಇದರಲ್ಲಿ ಏನಾದರೂ ಲೋಪದೋಷ ಇದ್ದುಬಿಟ್ರೆ ಅದನ್ನು ಸರಿ ಮಾಡುವಂಥ ಕೆಲಸ ಯಾವ ಸರ್ಕಾರ ಇದನ್ನು ಮಾಡಬೇಕಾಗ್ತದೆ. ಎಲ್ಲ 100% ಸರಿಯಾಗಿ ಹೋಗ್ತದೆ. ಯಾವುದೇ ಕಾರ್ಯಕ್ರಮದಲ್ಲಿ ಇದಿಲ್ಲ. ಈಗ 20-25 ಲಕ್ಷ ಕೋಟಿ ರೂಪಾಯಿ ಇರ್ತದೆ ಸೆಂಟ್ರಲ್ ಗೌರ್ಮೆಂಟ್. ಪ್ರತಿ ಒಬ್ಬರು ಪ್ರೈಮ್ ಮಿನಿಸ್ಟರ್ ಬಂದು ನೋಡ್ಲಿಕ್ಕೆ ಆಗ್ತದೆ, ಫೈನಾನ್ಸ್ ಮಿನಿಸ್ಟರ್ ಬಂದು ನೋಡ್ಲಿಕ್ಕೆ ಆಗ್ತದೆ. ಅದು ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರು ಮಾಡಬೇಕು. ಅದೇ ರೀತಿಯಲ್ಲಿ ಮನ್ರೇಗಾ ಪ್ರೋಗ್ರಾಮಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಸಾಕಷ್ಟು ಈಗಾಗಲೇ ಆ ಕಂಪ್ಲೇಂಟ್ ಬಂದಾಗೆಲ್ಲ ವಿಚಾರಣೆ ಮಾಡಿಬಿಟ್ಟು ಇದು ಮಾಡುವಂಥ ಕೆಲಸನ ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ವಿ. ಇದು ಬರೀ ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗಲ್ಲ, ಬೇರೆ ಬೇರೆ ಸರ್ಕಾರಗಳು ಇರುವಾಗಲೂ ಸಮೇತ ಇದೇ ನಡೀತಾ ಇದೆ. ಈಗ ಹೊಸ ಒಂದು ಆ್ಯಕ್ಟ್ ತಗೊಂಡ್ಬಂದ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಮೊದಲು 100 ದಿವಸ ಕೊಡ್ತಾರೆ, ಈಗ 125 ದಿವಸನೇ ಹೇಳ್ತಿದ್ದಾರೆ. ಒಂದೇ ಒಂದು ಅವ್ರು ಹೇಳ್ತಾ ಇದ್ರು ನಾವು 100 ಕೊಡ್ತಾರೆ, 125. ಆ ಕೆಲಸನ ಚೂಸ್ ಮಾಡೋದು, ಸೆಲೆಕ್ಟ್ ಮಾಡೋದು ಯಾರು? ಡೆಲ್ಲಿ. ಆ ಕೆಲಸನ ಮಿನಿಮಮ್ ವೇಜಸ್ ಕೊಡ್ಬೇಕಂದ್ರೆ ಅದರಲ್ಲಿ ಹಾಕ್ಬೇಕು. ಅದ್ರ ಇನ್ನೊಂದು ತಪ್ಪು ಮಾಡಿದಾರೆ ಅಂತ ಹೇಳ್ಬಿಟ್ರೆ 60 ದಿವಸ ನೀವು ಕೆಲಸ ಮಾಡಬೇಡಿ, ನಾವು ಕೆಲಸ ಕೊಡೋದಿಲ್ಲ. ನಾವು ಹೇಳ್ತಾ 365 ದಿವಸ ಕೊಡ್ತೀವಿ ಅಂತ ಹೇಳ್ತಾ. ಅಂದರೆ 60 ದಿವಸ 50 ದಿವಸ ದುಡ್ಡು ಭೇದ ಇರಲಿಲ್ಲ, ಎಲ್ಲ ಕೊಡುವಂಥ ಒಂದು ಕಾರ್ಯಕ್ರಮ ಇತ್ತು. ಈಗೇನು ಹೇಳ್ತಾರೆ, 60 ಡೇಸು ನಿಮಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅವ್ರದ್ದು ಏನು ಕಾರಣ ಏನು ಹೇಳ್ತಾರೆ, ಕೃಷಿ ಕೆಲಸ ಮಾಡುವವರು ಅಲ್ಲದವ್ರ ವಿಚಾರ ನಾವು ಮಾತಾಡ್ತಾರೆ. ಯಾರು ಕೃಷಿ ಕೆಲಸಕ್ಕೆ ಎಲ್ಲರೂ ಇದು ಮಾಡಬೇಕಾದ್ರೆ ಅದು ಮಾಡಿ. ಅದರಲ್ಲಿ ಸಮೇತ ಸಣ್ಣ ಸಣ್ಣ ಕೃಷಿಕರಿಗೆ ಸಮೇತ ಅವರ ಹೊಲದಲ್ಲಿ ಅವರ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರು ಸಮೇತ ಅದಕ್ಕೆ ದುಡ್ಡು ಕೊಡುವಂಥ ಇದರಲ್ಲಿ ತಿಳಿಸುವಂಥ ಒಂದು ಕಾರ್ಯಕ್ರಮ ಮಾಡಿಬಿಟ್ಟು ಒಂದು ರೆವಲ್ಯೂಷನರಿ ಕಾರ್ಯಕ್ರಮ ಆಗಿದೆ. ಈ ಥರ ಮಾಡಿ ಇವತ್ತು ಈ ಜನರ ಹಕ್ಕು ಪಂಚಾಯತಿಯಲ್ಲಿ ಇದ್ದು ಗ್ರಾಮ ಸಭಾದಲ್ಲಿದ್ದ ಹಕ್ಕುಗಳನ್ನೆಲ್ಲ ಸೆಂಟ್ರಲೈಸ್ ಮಾಡಲಿಕ್ಕೆ ಡೆಲ್ಲಿಯಲ್ಲಿ ನೀವು ಹೇಳಿ, ನೀವೆಲ್ಲ ಮಾಧ್ಯಮ ಮಿತ್ರರಿದ್ದೀರ, ಡೆಲ್ಲಿಯಲ್ಲಿ ಕೂತು ಯಾರಿಗಾದ್ರೂ ಗೊತ್ತಾಗ್ತದ ಯಾವ ಕೆಲಸ ತಗೋಬೇಕು, ಏನು ಮಾಡಬೇಕೆಲ್ಲ ಗೊತ್ತಾಗ್ತದ. ನಾವು ಏನು ಮಹಾತ್ಮ ಗಾಂಧೀಜಿಯವರು ಕಟ್ಟಂಥ ಗ್ರಾಮ ಇದನ್ನ ಇದು ಮಾಡಲಿಕ್ಕೆ, ಸರ್ವೋದಯ ಇದನ್ನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇವ್ರೇನು ಮಾಡ್ತಿದ್ದಾರೆ ಅಂದರೆ ಮತ್ತೆ ತಗೊಂಡು ಡೆಲ್ಲಿಯಲ್ಲಿ ಮಾಡ್ತಾರೆ. ಡೆಲ್ಲಿಯಲ್ಲಿ ಹೇಗಿದೆ ಅಂದರೆ ನಿಮ್ಗೆ ಗೊತ್ತಿದೆ, ನಮ್ಮ ಏನು ಪ್ಲಾನಿಂಗ್ ಕಮಿಷನು ಏನಿತ್ತು ಅದನ್ನು ಚೇಂಜ್ ಮಾಡಿ ನೀತಿ ಆಯೋಗ ಅಂತ ಮಾಡಿದ ಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೀತಿ ಆಯೋಗನೇ ರೆಕಮೆಂಡ್ ಮಾಡ್ತಾರೆ, ಇವ್ರಿಗೆ 500 ಕೋಟಿ ಹೊಲ ಕೆಲಸ ಮಾಡಿದ್ದಾರೆ ಕೊಡಿ ಅಂತ ಹೇಳ್ಬಿಟ್ಟು 5,000 ಕೋಟಿ ಕೊಟ್ಟಿದ್ದು ಅದು ಮಾಡಲಿಲ್ಲ. ಇವರು ಬಡ್ಜೆಟಲ್ಲಿ ಅನೌನ್ಸ್ ಮಾಡ್ತಾರೆ, ನಮ್ಮ ಭದ್ರಾ ಇದನ್ನು ಅಪ್ಪರ್ ಭದ್ರಾ ಇದರಲ್ಲಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ 5,000 ಕೋಟಿ ಕೊಡ್ತಿದ್ದು ಅದು ಮಾಡಲಿಲ್ಲ. ಆ ಬಡ್ಜೆಟ್ ಅನೌನ್ಸ್ಮೆಂಟ್ ಮೇಲೆ ನಮ್ಮ BJP ಸರ್ಕಾರದಾಗ ಬೊಮ್ಮಾಯಿ ಅವರು ಅಸೆಂಬ್ಲಿಯಲ್ಲಿ ಸಮೇತ ಅದಕ್ಕೆ ಎಲ್ಲರ ಕೈಯಿಂದ ಚಪ್ಪಳೆ ಕೊಡಿಸ್ಕೊಂಡು ಅದು ನೋಡಿ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ. ಇವರು ಅಲ್ಲಿ ಹೇಳಿದ ಮಾತನೇ
ಇನ್ನು ಉಳಿಸ್ಕೊಳ್ಳಿಕ್ಕೆ ಇವ್ರಿಗೆ ಆಗುತ್ತೆ. ಇವತ್ತು ಮೊನ್ನೆ ನಾವು ನೋಡ್ತಾ ಇದ್ದೀವಿ, ಆ ಕಬ್ಬಿನ ವಿಚಾರದಲ್ಲಿ ಅವರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಾರೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಹೇಳಲಿಕ್ಕೆ ಸುಲಭ, ಮಾರ್ಕೆಟಲ್ಲಿ ಕಡಿಮೆ ಆದಾಗ ಅದಕ್ಕೂ ಒಂದು ಸಣ್ಣ ಗೌರ್ಮೆಂಟ್ ಬರಬೇಕಲ್ಲ. ಇವರು ಕಬ್ಬು ಬೆಳೆಗಾರರಾಗಲಿ ರೈತರಾಗಲಿ ಈಗ ಮೊನ್ನೆ ಬೇರೆ ಬೇರೆ ಇದಕ್ಕೆಲ್ಲ ಇದು ಕೊಟ್ಟಿದ್ದಾರೆ MSP. ಏನು ಮಾಡೋದಿಲ್ಲ. ಈ ಥರ ಮಾಡಿದ್ರೆ ಹೇಗಾಗ್ತದೆ? ಇದಕ್ಕೆ ಇವತ್ತು ಏನು ಮಾಡ್ತಾ ಇದ್ದಾರೆ, ಮೊದಲು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, ಈಗ ಏನು ಮಾಡ್ತಿದ್ದಾರೆ ಇಲ್ಲಿ ತನಕ ನಡ್ಕೊಂಡ್ಬಂದಿದ್ದಾರೆ. ಈಗ ಇದನ್ನು 60-40 ಮಾಡಿ ಇದನ್ನು ಮಾಡಿದರೆ ಹೆಚ್ಚು ರಾಜ್ಯ ಸರ್ಕಾರದ ಮೇಲೆ ಹೊರೆ ಹಾಕಿದ್ದಾರೆ. ಫೈನಾನ್ಸ್ ಕಮಿಷನ್ ಬಂದಾಗ ಈ ವಿಚಾರ ಮಾತಾಡಲಿಲ್ಲ. ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಷನ್ ಬರೋದು, ಆಗ ಅವ್ರು ಹೇಳ್ಬೇಕಾಗಿತ್ತು, ನೀವು ನೋಡಿ ನಿಮಗೆ ಹೊರೆ ಬರ್ತಾ ಇದೆ, ನೀವು ಈ ಥರ ಮಾಡೋದು ಫೈನಾನ್ಷಿಯಲ್ ಕಮಿಷನ್ ಅವ್ರೇನು ಮಾಡಿದ್ರು, ಅದು ಮಾಡ್ತಿಲ್ಲ. ಈ ಥರ ಇವತ್ತು ಅನ್ಯಾಯ ಮಾಡೋದು ಅಂತ ಬಿಟ್ಟರೆ ಇವತ್ತು ಸಾಮಾನ್ಯ ಜನರಿಗೆ ತಮ್ಗೆ ಗೊತ್ತಿದೆ, ಇವರಿಗೆ BJP ಅವರಿಗೆ ಸಾಮಾನ್ಯ ಜನರ ಮೇಲೆ, ಜನಸಾಮಾನ್ಯರ ಮೇಲೆ ಅಥವಾ ರೈತರ ಮೇಲೆ ಇಲ್ಲ ಅಂದ್ರೆ ಬಿಟ್ಟು ಅವ್ರು ನೋಡಿರ್ಬೋದು. TV ನಾವು ನೋಡಿದ್ವಿ. ನಾನು ಅಲ್ಲಿಗೆ ಸ್ಪಾಟಿಗೆ ಹೋಗಿದೆ, ಡೆಲ್ಲಿಗೆ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಆ ರೈತರು ಅಷ್ಟೆಲ್ಲ ಗಲಾಟೆ ಮಾಡಿದಾಗ ದೊಡ್ಡ ಫೋರ್ಟ್ ಹಾಕ್ಬಿಟ್ಟು ಅದನ್ನ ಅಲ್ಲಿ ಒಳಗಡೆ ಹೋಗಿ ಬಿಡದೆ ಎಲ್ಲ ಮಾಡಿಬಿಟ್ಟು ಲಾಸ್ಟಿಗೆ ಅವರು ಇದನ್ನು ವಿಡ್ರಾ ಮಾಡುವಂಥ ಪ್ರಸಂಗ ಆಗಿದೆ. ಅವರು ಆ್ಯಕ್ಟನ್ನ ವಿಡ್ರಾ ಮಾಡುವಂಥ ಪ್ರಸಂಗ ಆಗಿದೆ. ಅದೇ ರೀತಿಯಲ್ಲಿ ಇವತ್ತು ಜನರಿಗೆ, ಜನಸಾಮಾನ್ಯರಿಗೆ, ಗ್ರಾಮ ಪಂಚಾಯತಿಗೆ ಎಲ್ಲ ತುಂಬ ಅನ್ಯಾಯ ಆಗ್ತಾ ಇದೆ ಉದ್ದೇಶದಿಂದ ಇವತ್ತು ನಾವು ಕಾಂಗ್ರೆಸ್ ಪಕ್ಷದವರು ಇದನ್ನು ಜನರ ಹತ್ರ ತಗೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಈ ಇಶ್ಯೂನ ಜನ ಅವರು ಅದನ್ನು ವಾಪಸ್ ತೆಗಿತನಕ ಮೊದಲು ಏನಿತ್ತು ಅದನ್ನು ಅದೇ ರೀತಿಯಲ್ಲಿ ಮಾಡಬೇಕಂತ ಒತ್ತಾಯಪೂರ್ವಕವಾಗಿ ಇವತ್ತು ನಾವು ನಮ್ಮ ಎಲ್ಲ ಶಾಸಕರು, ಕಾಂಗ್ರೆಸ್ ಪಕ್ಷದವರು ನಾವು ಜನರ ಹತ್ರ ಹೋಗಲಿಕ್ಕೆ ನಾವು ಈಗಾಗಲೇ ತಯಾರಾಗಿದ್ದೀವಿ. ಅದಕ್ಕೋಸ್ಕರವಾಗಿ ಇನ್ನು ಮುಂದೆ ಸತತವಾಗಿ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಹೋಗ್ತೀವಿ. ಈ ಮಾತನ್ನು ನಿಮ್ಮ ಒಂದು ಗಮನಕ್ಕೆ ತರಲಿಕ್ಕೆ ಇವತ್ತು ಈ ಪ್ರಸ್ತಾಪ ಮತ್ತು ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.